ಪಂಚರಾಜ್ಯ ಚುನಾವಣೆಯ ಒಂದು ಫಲಿತಾಂಶ. ಆ 5 ಸ್ಥಾನ ರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ವಿಜಯಶಾಲಿಯಾಗಿದೆ. ತಾವೆಲ್ಲ ನೋಡ್ಬೋದು. ಗೊತ್ತಾ ಏನು ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕರು ಶ್ಯಾಮಪ್ರಕಾಶ್ ಮುಖರ್ಜಿ ಅವರ ಒಂದು ಕನಸು ಪಶ್ಚಿಮ ಬಂಗಾಳದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗ್ಬೇಕಂತ ಅವರ ಒಂದು ಕನಸಿತ್ತು. ಆ ಒಂದು ಕನಸು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತು ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಜಿ ಅವರು ಇವತ್ತು ಆ ಕನಸನ್ನು ಇವತ್ತು ನನಸು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇವತ್ತು ನಾವು ಧನ್ಯವಾದ ಹೇಳಬೇಕಾಗಿದೆ. ಯಾಕೆಂತಂದ್ರೆ 2011ರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ 1 ಸೀಟು ಇದ್ದಿಲ್ಲ. ಆದ್ರೆ ಇವತ್ತ 205 ಸೀಟ್ಗಳನ್ನು ಗೆದ್ದಿ ಇವತ್ತ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಆಗಿದೆ. ಮತ್ತು ಏನು ಆಸಾಂನಲ್ಲಿ ನಮ್ಮ CM ಅವರು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಈಗಲೂ ಕೂಡ ಇವತ್ತ ನಮ್ಮ ಭಾರತೀಯ ಜನತಾ ಪಕ್ಷದ ಕೈ ಹಿಡುವಂತ ಕಾರ್ಯ ಆಸಾಂನಲ್ಲಿ ಕೂಡ ಆಗಿದೆ. ಎಲ್ಲಾ ಕಡೆ ಇವತ್ತ ಇಡೀ ಭಾರತ ದೇಶದಲ್ಲಿ ಇವತ್ತ ಕೇಸರಿಮಯನೇ ಆಗ್ತಾ ಇದೆ ಅಂತ ಹೇಳಕ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂತಂದ್ರೆ ಇವತ್ತೇನು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನೋಡಿ ಇವತ್ತ ಇಡೀ ಭಾರತ ದೇಶದಲ್ಲಿ ಇವತ್ತ ಭಾರತೀಯ ಜನತಾ ಪಕ್ಷ ಕಡೆಯುವಂತ ಕೆಲಸ ನಮ್ಮ ಜನರು ಮಾಡ್ಕೊಂಡು ಹೋಗ್ತಾ ಇದ್ದಾರ. ಅದಕ್ಕಾಗಿ ಗೊತ್ತಾ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಹುಮನಾಬಾದ್ ಮಂಡಲ ವತಿಯಿಂದ ಈ ಒಂದು ವಿಜಯೋತ್ಸವ ಏನು ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಕ್ಕಾಗಿ ಇವತ್ತ ಪಡಕೆ ಸಿಡಿಸೋದ್ರ ಮುಖಾಂತರ ಮತ್ತು ಸಿಹಿ ಹಂಚೋದ್ರ ಮುಖಾಂತರ ಈ ಒಂದು ವಿಜಯೋತ್ಸವ ನಾವು ಮಂಡಲ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೇವೆ. ಗೊತ್ತಾ ಅದರಂತೆ ಈಗ ಮುಂದೆನೂ ಕೂಡ 2028ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಅಸೆಂಬ್ಲಿ ಚುನಾವಣೆ ಇದೆ. ಅಲ್ಲೂ ಕೂಡ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಹೇಗೆ ತಮಿಳುನಾಡು ಇರ್ಬೋದು, ಆಸಾಂ ಇರ್ಬೋದು, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ, ಯಾಕೆ ಈಗಾಗಲೇ ತಾವು ನೋಡ್ಬೋದು ಏನು ಕಾಂಗ್ರೆಸ್ ದರ ಒಂದು ದುರಾಡಳಿತ ಮತ್ತು ಒಂದು ರಾಜಕೀಯ ಕೆಲವು ದಿನಗಳಿಂದ ಕೆಲವು ತಿಂಗಳಿಂದ ಏನು ನಾನ್ CM ಆಗ್ಬೇಕು ನೀನ್ CM ಆಗ್ಬೇಕು ಅಂತ ಅದನ್ನಲ್ಲೇ ಮಗ್ನ ಆಗಿದಾರ. ರಾಜ್ಯದ ಅಭಿವೃದ್ಧಿ ಯಾವುದು ಕೂಡ ಆಗ್ತಾ ಇಲ್ಲ. ಅದಕ್ಕಾಗಿ ಗೊತ್ತಾ ಜನರು ಬೇಸತ್ತಿದಾರ. 2028ರಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗ್ತದಂತ ಈ ಒಂದು ಕಾರ್ಯಕ್ರಮ ಮುಖಾಂತರ ತಮಗೆ ಹೇಳಕ್ ಇಚ್ಛೆ ಪಡ್ತೀನಿ. ಬೈ ಎಲೆಕ್ಷನ್ ಮೇ ತಾವೆಲ್ಲ ಕೂಡ ನೋಡ್ಬೋದು. ಇವತ್ತಲ್ಲಿ ಏನು ದುಡ್ಡಿನ ಹೊಳೆನೆ ಹರಿಸಿದಾರೆ ಇವತ್ತಲ್ಲಿ. ಇವತ್ತು ತಾವು ನೋಡಿ ಗೊತ್ತಾ ಅಲ್ಲಿ ನಾನು ಕೂಡ ಹೋಗಿದೆ. ಒಂದೊಂದು ಊಟಿಗೆ ಇಷ್ಟಿಷ್ಟು ಅಂತ ಗೊತ್ತಾ ಸರ್ಕಾರ ಇದನ್ ಮ್ಯಾಗ ಜನರ ಮ್ಯಾಗೆ ಪ್ರಭಾವ ಬೀರುತ್ತಂತ ತಾವು ನೋಡ್ಬೋದು. ಅಧಿಕಾರ ದುರುಪಯೋಗನೂ ಕೂಡ ಬಹಳಷ್ಟು ಕೂಡ ಆಗಿದೆ. ಅಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಇದ್ರು ಕೂಡ ಅವ್ರವ್ರಿಗೆ ಆದ್ರೂ ಕೂಡ ಇವತ್ತು ತಾವು ನೋಡಿ ನಮ್ಮ ಏನು ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ನಮ್ಮ ಕ್ಯಾಂಡಿಡೇಟ್ನು ಕೂಡ ಒಳ್ಳೆ ಓಟ್ಗಳನ್ನು ಕೂಡ ತಗೊಂಡಿದ್ರೆ. ಈಗ ಸಹಜವಾಗಿ ಎಲೆಕ್ಷನ್ ಅಂದಿನ ಮ್ಯಾಗ ಸೋಲು ಗೆಲುವ ಇರೋದು ಸಹಜ ಇದೆ. ಆದ್ರೂ ಕೂಡ ಇವತ್ತು ನಾವು ಏನ್ ದಾವಣಗೆರೆದಲ್ಲಿ ನಾವು ಸೋತರೂ ಕೂಡ ನಾವು ಗೆದ್ದಿದ್ದ ಅನ್ಸ್ತ ಗೆದ್ದಿದ ತರಾನೇ ನಮ್ಗ ಅಲ್ಲಿ ಇದೆ. ಅದಕ್ಕಾಗಿ 2028ರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗ್ತದೆ ಅಂತ ನಾ ಹೇಳ್ತೀನಿ. ಗ್ಯಾರಂಟಿಗಳ ಯೋಜನೆನೇ ನಮ್ಮ ಬೈ ಎಲೆಕ್ಷನ್ ಅಸ್ತ್ರವಾಗಿತ್ತು. ಈಗ ಗ್ಯಾರಂಟಿ ಹಿಡಿದಿತ್ತು ಅಂತಂದ್ರ ಜನರಿಗೆ ಓಷ್ಟು ಸರ್ಕಾರ ದುರುಪಯೋಗ ಮಾಡ್ಕೊಂಬೋದಿರ್ಬೋದು, ಜನರಿಗೆ ಆಮಿಷ ಒಡ್ಡೋದು. ಯಾಕೆ ಪೂರಾ ಕ್ಯಾಬಿನೆಟೇ ಹೋಗಿ ಆ ಎಡ್ಡೆ ಕ್ಷೇತ್ರನಲ್ಲಿ ಇತ್ತು. ಇವತ್ತು ಸುಮಾರು 15-20 ದಿವಸದಿಂದ ಅಲ್ಲೇ ಇತ್ತು. ಓಸ್ಟ್ ಯಾಕೆ ಮತ್ತೆ ಗ್ಯಾರಂಟಿಯವರು ಇಲ್ಲಿಂದ ಅವರ ಇದು ಆಗಿತ್ತು ಅಂತಂದ್ರ ಗ್ಯಾರಂಟಿಲಿ ಅದು ಹೇಳೋದಿತ್ತು. ಅವರು ಅದೆಲ್ಲ ಬಿಟ್ಟು ಪೂರಾ ಕ್ಯಾಬಿನೆಟ್ ಹೋಗಿ ಗಲ್ಲಿಗಳದ ಹೋಗಿ ಅವಶ್ಯಕತೆ ಇತ್ತು. ಸರ್, ಮುಂದಿನ TP ಚುನಾವಣೆ ಹೇಗಿದೆ? ಈಗಾಗಲೇ ನೋಡಿ
TP ZP ಸರ್ಕಾರ ಅನಿಸ್ತಾ ಇದೆ, ಅವ್ರಿಗೆ ಯಾವುದು ಮಾಡೋಂಥ ಅವ್ರಿಗೆ ಇದು ಇಲ್ಲ. ಇವತ್ತು ತಾವು ನೋಡಿ ಪುರಸಭೆನೂ ಕೂಡ ನಮ್ಮ 3 ಪುರಸಭೆಗಳಿದೆ, ಅಲ್ಲೂ ಕೂಡ ಚುನಾವಣೆ ಆಗಿಲ್ಲ. ಯಾಕೆ ಸರ್ಕಾರ ಮಾಡ್ತಾ ಇಲ್ಲ? ಯಾವಾಗಲೂ ಕೂಡ ಕೇಳಿದಾಗ ಲಾಸ್ಟ್ ಟೈಮು ನಮ್ಮ ಪಂಚಾಯತ್ ರಾಜ್ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳೋರು, ನಾವು ಮಾರ್ಚ್ ಏಪ್ರಿಲ್ನಲ್ಲಿ TP ZP ಎಲೆಕ್ಷನ್ ಮಾಡ್ತೀವಿ ಅಂದ್ರೆ ಮಾರ್ಚ್ ಏಪ್ರಿಲ್ ಮುಗ್ದೇ ಹೋಗ್ತೀವಿ. ಮೇ ಬಂತು, ಇವತ್ತಿನ ತನಕ ನೋಟಿಫಿಕೇಶನ್ ಮಾಡಿಲ್ಲ. ಅವ್ರಿಗೆ ಅಂಜಿಕೆ ಇದೆ. ಯಾಕಂತಂದ್ರೆ ಏನು ಜನರು ಈ ಒಂದು ಸರ್ಕಾರದ ದುರಾಳಿತ ನೋಡಿ ಬೇಸತ್ತಿದಾರ. ಮುಂದೆ ನಮಗ ತೀರ್ಪು ನಮ್ಮ ಪರವಾಗಿ ಆಗಲ್ಲ ಅಂತ ಇವತ್ತ ಚುನಾವಣೆ ಮಾಡ್ತಾ ಇಲ್ಲ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.